ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಏನು ಮಾಡೋಣ ಇವತ್ತು? ಓಕೆ, ನಿಮ್ಮ ಪರ್ಸನ್ಸ್ನ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಓಕೆ, ಲವ್ ಲೈಫ್ ಆಗಿರ್ಬೋದು ಅಥವಾ ಮ್ಯಾರಿಟಲ್ ಲೈಫ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಅಥವಾ ಲವರ್ಸ್ ಯಾರದೇ ಇದ್ರು ಪರ್ಸ್ನಲ್ ಲೈಫಿನ ಪಾರ್ಟ್ನರ್. ಓಕೆ, ನಿಮ್ಮ ಪರ್ಸ್ನಲ್ ಲೈಫ್ ಪಾರ್ಟ್ನರ್ಸ್ ಯಾರು ಇರ್ತಾರಲ್ಲ ಅವರ ಒಂದು ಫೀಲಿಂಗ್ಸ್ ಟುವರ್ಡ್ಸ್ ಯು. You can pause the video and connect with the energies. Okay, please guide universe, angels, please guide my viewers. What the feelings about their partners? Partner feelings ಏನದ ಲವ್ ಲೈಫ್ ಅಲ್ಲಿ ಅವರ ಪಾರ್ಟ್ನರ್ ಫೀಲಿಂಗ್ಸ್ ಏನಾಗಿದೆ? ಲೆಟ್ಸ್ ಸಿ. What is the feelings? ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. Connect with the energies. Thank you universe, thank you angels. Please guide ನಮ್ಮ ವ್ಯೂವರ್ಸಿನ ಪಾರ್ಟ್ನರ್ಸ್ ಮನಸ್ಸಲ್ಲಿ ಏನಿದೆ, ಇವರ ಪ್ರತಿಯಾಗಿ ಯಾವ ಭಾವನೆಗಳಿದೆ. ಓಕೆ, ನೈಸ್. ದಿ ಹೈ ಪ್ರೀಸ್ಟಸ್, ದ ಸ್ಟಾರ್ ಕಾರ್ಡ್, ಒಳ್ಳೆ ಕಾರ್ಡ್ಸ್ ಬಂದಿದೆ. ಪ್ಲೀಸ್ ಗೈಡ್ ಮೋರ್. ವಾಟ್ ಇಸ್ ದ ಫೀಲಿಂಗ್ಸ್ ಆಫ್ ದೇರ್ ಪಾರ್ಟ್ನರ್ಸ್ ಟುವರ್ಡ್ಸ್ ದಮ್? ಪ್ಲೀಸ್ ಗೈಡ್ ಮೋರ್. Five of Cups, Queen of Pentacles, Four of Wands. Okay, two more cards I like to take. Please guide. Wow, Ace of Wands. Oh, the World. Nice. Good cards ಬರ್ತಿದೆ. Wow, victory card already. Yes. Six of Wands. Wait. So, ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋನ, ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ತುಂಬ ಪಾಸಿಟಿವ್ ಆಗಿದೆ ನಿಮ್ಮ ಮೇಲೆ. ಅವ್ರು ತುಂಬ ಅವ್ರ ಮನಸ್ಸಿನ ಮಾತನ್ನ ಕೇಳ್ತಾರೆ, ತುಂಬ ಎಮೋಷನಲ್ ಪರ್ಸನ್ಸ್ ಆಗಿದ್ದಾರೆ. ಓಕೆ, ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಇದು. ನೀವು ಮನಸ್ಸಲ್ಲಿ ಯಾರನ್ನ ನೆನೆಸ್ಕೊಂಡು, ಯಾರನ್ನ ಅಂದ್ಕೊಂಡು ನೋಡ್ತಿರೋ, ಯಾರ ಹೆಸರು ತಗೊಂಡು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ನೋಡ್ತಿರೋ ಅವರ ಎನರ್ಜಿ ಕನೆಕ್ಟ್ ಆಗುತ್ತೆ. ಓಕೆನಾ? ಸೊ ಯಾರು ಲವ್ ಲೈಫಲ್ಲಿ ಇದ್ದೀರಾ ಅವ್ರಿಗೆಲ್ಲ ವಿನ್ ವಿನ್ ಸಿಚುವೇಶನ್ ಇದೆ. ಮ್ಯಾರೇಜಿಗೆ ಪ್ಲಾನ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಮ್ಯಾರೇಜ್ ಆಗುತ್ತೆ. ತುಂಬಾನೇ ಪಾಸಿಟಿವ್. ಆಯ್ತಾ? ಸ್ಟೆಬಿಲಿಟಿ ಸಿಕ್ಕಿರ್ಲಿಲ್ಲ ಇಲ್ಲಿವರೆಗೂ, ಸ್ವಲ್ಪ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ ಅಂದರೆ ಖಂಡಿತವಾಗ್ಲೂ ನೆಕ್ಸ್ಟ್ ಸ್ಟೆಬಿಲಿಟಿ ಸಿಗುತ್ತೆ. 4 weeks ಇಂದ 4 months ಒಳಗೆ ಸ್ಟೆಬಿಲಿಟಿ ಸಿಗುತ್ತೆ ನಿಮಗೆ. ಆ್ಯಂಡ್ ಕೆಲವರೆಲ್ಲ ತುಂಬ ಇಂಟ್ಯೂಟಿವ್ ಇದ್ದಾರೆ, ಸ್ವಲ್ಪ ಬ್ಯಾಲೆನ್ಸ್ ಔಟ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ, ಪ್ರಾಕ್ಟಿಕಲ್ ಥಿಂಗ್ಸು ಮತ್ತು ಎಮೋಷ್ನಲ್ ಥಿಂಗ್ಸು. ಆಮೇಲೆ ಅದ್ರ ಜೊತೆಯಲ್ಲೇ ಕೆಲವರಿಗೆಲ್ಲ ತುಂಬ ಒಳ್ಳೊಳ್ಳೆ ಗೋಲ್ಡನ್ ಆಪರ್ಚುನಿಟೀಸ್ ಕೂಡ ಬರ್ತಾ ಇದೆ ರಿಲೇಷನ್ಶಿಪ್ಪಲ್ಲಿ. ಎಂಥ ಗೋಲ್ಡನ್ ಆಪರ್ಚುನಿಟಿ ಅಂತಂದರೆ ಸೋಲ್ಮೇಟ್ಸ್ನ ಅಟ್ರಾಕ್ಟ್ ಮಾಡೋವಂಥ ಆಪರ್ಚುನಿಟಿ. ಇನ್ನು ಕೆಲವರು ಆಲ್ರೆಡಿ ಸೋಲ್ಮೇಟ್ಸ್ನ ಅಟ್ರಾಕ್ಟ್ ಮಾಡಿದ್ದೀರಾ ಆ್ಯಂಡ್ ನೆಕ್ಸ್ಟ್ ಲೆವೆಲಿಗೆ ಹೋಗುವಂಥ ಒಂದು ಆಪರ್ಚುನಿಟಿ ನಿಮಗೆ ಸಿಗ್ತಾ ಇದೆ. ಸೊ ತುಂಬ ಇಂಟೆಲಿಜೆಂಟ್ ಇರುವಂಥ ಪರ್ಸನನ್ನು ಅಟ್ರಾಕ್ಟ್ ಮಾಡಿದ್ದೀರಾ. ಓಕೆ, ನಿಮ್ಮ ಪಾರ್ಟ್ನರ್ ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ, ಎಮೋಷ್ನಲಿ ಅವೈಲೇಬಲ್ ಆಗಿರುವಂಥ ಒಬ್ಬ ಪರ್ಸನ್ ಇದ್ದಾರೆ, ಗ್ರೌಂಡೆಡ್ ಆಗಿದ್ದಾರೆ, ಜಂಬ ಮಾಡೋದಿಲ್ಲ. ಓಕೆ, ನಿಮ್ಮ ಹತ್ರ ತುಂಬ ಡೌನ್ ಟು ಅರ್ತ್ ಆಗಿ ಇರ್ತಾರೆ ಅಂತ ಒಬ್ಬ ಪರ್ಸನನ್ನು ನೀವು ಅಟ್ರಾಕ್ಟ್ ಮಾಡಿದ್ದೀರಾ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ದಿಸ್ ಇಸ್ ಬೇಸ್ಡ್ ಆನ್ ದ ಎನರ್ಜಿ. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾತ್ರ ನೀವು ಕೌಂಟಿಗೆ ತಗೊಳ್ಳಿ. ಯಾವ್ದು ರೆಸೊನೇಟ್ ಆಗಲ್ಲ ಅದನ್ನು ಬಿಡಿ. ಓಕೆ, ಇನ್ನು ಕೆಲವರು ಸ್ವಲ್ಪ ಸ್ಯಾಡಲ್ಲಿದ್ದೀರಾ, ಎಮೋಷ್ನಲ್ ಲಾಸಲ್ಲಿದ್ದೀರಾ. ಕೆಲವ್ರಿಗೆ ಐ ಥಿಂಕ್ ಪಾಸ್ಟಲ್ಲಿ ತುಂಬ ಎಮೋಷ್ನಲ್ ಲಾಸ್ ಆಗಿದೆ, ಕಾನ್ಫ್ಲಿಕ್ಟ್ ಇದೆ. ಬಟ್ ನೀವೇನು ಮಾಡ್ತಿದ್ದೀರಾ ಅಂದರೆ ಪಾಸ್ಟ್ ಥಿಂಗ್ಸ್ನ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ನಿಮ್ಮ ಜೊತೆಯಲ್ಲಿ ಆಲ್ರೆಡಿ ನಿಮ್ಮನ್ನು ಇಷ್ಟಪಡುವಂಥವ್ರು ಅಥವಾ ನಿಮ್ಮನ್ನು ಲವ್ ಮಾಡುವಂಥವ್ರು ಅಥವಾ ನಿಮ್ಮ ಜೊತೆ ಮುಂದಿನ ಜೀವನವನ್ನು ಕಟ್ಕೋಬೇಕು ಅಂತ ಆಸೆ ಇಟ್ಕೊಂಡಿರುವಂಥ ಪರ್ಸನ್ಸ್ ನಿಮ್ಮ ಸುತ್ತ ಆಚೀಚೆ ಇದ್ದಾರೆ. ಆ ಆಪರ್ಚುನಿಟೀಸ್ನ ನೀವು ನೋಡ್ತಾ ಇಲ್ಲ. ಅದ್ರ ಬದಲಿಗೆ ನೀವೇನು ಮಾಡ್ತಿದ್ದೀರಾ ಅಂದರೆ, ಅಯ್ಯೋ ನನಗೆ ಈ ಥರ ಹರ್ಟ್ ಆಯ್ತಲ್ಲ ಪಾಸ್ಟಲ್ಲಿ, ಮತ್ತೆ ನಾನು ಹೆಂಗೆ ಬಿಲೀವ್ ಮಾಡೋದು, ನನಗೆ ಬೇಡ, ನನಗೆ ಯಾರೂ ಬೇಡ, ಅಥವಾ ಒಂದು ಸೆಲ್ಫ್ ಡೌಟಲ್ಲಿರೋದು, ನನಗೂ ಈ ಥರ ಪ್ರೀತಿ ಮಾಡೋರು ಸಿಗ್ತಾರಾ, ಆ ಥರ ಒಂದು ಸೆಲ್ಫ್ ಡೌಟಲ್ಲಿ ಯಾರೆಲ್ಲ ಇದ್ದೀರಾ. ಸೊ ನೀವು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ದ ವರ್ಲ್ಡ್ ಕಾರ್ಡ್ ಏನು ಹೇಳೋದಂದ್ರೆ ದೆರ್ ಇಸ್ ಅ ಕಂಪ್ಲೀಷನ್. ಓಕೆ, ಕಂಪ್ಲೀಷನ್ ಆಗ್ತಾ ಇದೆ. ಸೊ ಒಂದು ಸೈಕಲ್ನ ನೀವು ಕಂಪ್ಲೀಟ್ ಮಾಡ್ತಿದ್ದೀರಾ. ಅದ್ರ ಜೊತೆಗೆ 3 10 10 1 ಓಕೆ 21 ಮೀನ್ಸ್ 3 ಗುರು ಏನು ಹೇಳುತ್ತೆ? ಗುರು, ದ ಪ್ಲಾನೆಟ್ ಗುರು, ಜುಪಿಟರ್. ಇಟ್ ಸಿಂಬಲೈಸಸ್ ಏನು ಅಂತಂದರೆ
ಒಂದು ಒಳ್ಳೆ ಗ್ರೋತ್ ನಿಮ್ಮ ಪರ್ಸನಲ್ ಆಗಿರ್ಬೋದು ಅಥವಾ ಲೈಫಲ್ಲಿ ಕೆರಿಯರ್ ಆಗಿರ್ಬೋದು, ಎರಡಕ್ಕೂ ಗುರು ಸ್ಟ್ರಾಂಗ್ ಆಗಿದ್ರೆ ನಿಮಗೆ ಗ್ರೋತನ್ನು ಜಾಸ್ತಿ ತಂದ್ಕೊಡುತ್ತೆ. ಸೊ ನಾನಿಲ್ಲಿ ಲವ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಿರೋದ್ರಿಂದ ನಾನು ಬರೀ ಅದ್ರ ಬಗ್ಗೆನೇ ಹೇಳ್ತೇನೆ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಕೂಡ ಒಂದು ಕಂಪ್ಲೀಷನ್, ಆ ಸೈಕಲ್ ಒಂದು ಕಂಪ್ಲೀಟ್ ಆಗುತ್ತೆ. ಸೊ ನೀವು ಯಾರೆಲ್ಲ ಸ್ಯಾಡ್ ಫೇಸಲ್ಲಿದ್ದೀರಾ ಅವರು ಹೊರಗೆ ಬರಬೇಕು. ನಿಮ್ಮ ಸುತ್ತನೇ ಆಪರ್ಚುನಿಟಿ ಇದೆ, ನಿಮಗೆ ಗೊತ್ತು. ನಿಮ್ಮ ಇಂಟ್ಯೂಷನ್ನ ನೀವು ಕೇಳಬೇಕು, ನೀವು ಬ್ಯಾಲೆನ್ಸ್ ಔಟ್ ಮಾಡಬೇಕು ಥಿಂಗ್ಸ್ನ. ಓಕೆ. ಸೊ ಆಮೇಲೆ ಈವನ್ ದ 3 ಏನು ಹೇಳುತ್ತೆ ಅಂತಂದರೆ ಎಕ್ಸ್ಪ್ಯಾನ್ಷನ್. ಓಕೆ. ಯಾರೆಲ್ಲ ಆಲ್ರೆಡಿ ಲವ್ವಲ್ಲಿ ಇದ್ದೀರಾ, ನೀವು ಮ್ಯಾರೇಜ್ ಆಗಿ ಒಂದು ಫ್ಯಾಮಿಲಿ ಎಕ್ಸ್ಪ್ಯಾನ್ಷನ್ನ ಮಾಡೋದ್ರ ಕಡೆ ಹೋಗ್ತಾ ಇದ್ದೀರಾ. ಸೊ ಒನ್ ಮೋರ್ ಥಿಂಗ್ ಏನಂತ ಅಂದರೆ, ಸ್ವಲ್ಪ ಇಲ್ಲಿ ಕೆಲವರು ಸೆಲ್ಫ್ ಡೌಟಲ್ಲಿದ್ದೀರಾ. ಸೊ ನಿಮ್ಮ ಮೇಲೆ ನೀವು ಸೆಲ್ಫ್ ಡೌಟ್ನ ಮಾಡ್ಕೊಂಬೇಡಿ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಕೂಡ ಸ್ವಲ್ಪ ಸೆಲ್ಫ್ ಡೌಟಲ್ಲಿದ್ದಾರೆ. ಆದರೆ ಅವ್ರು ತುಂಬ ಇಂಟ್ಯೂಟಿವ್ ಆಗಿದ್ದಾರೆ, ತುಂಬ ಇಂಟೆಲಿಜೆಂಟ್ ಇದ್ದಾರೆ, ತುಂಬ ಹಾನೆಸ್ಟ್ ಪರ್ಸನ್ ಆಗಿದ್ದಾರೆ. ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಇದು ಮೇನ್ಲಿ ನಾನು ನಿಮ್ಮ ಪಾರ್ಟ್ನರ್ಸ್ ಎನರ್ಜಿ ನೋಡ್ತಿರೋದ್ರಿಂದ ನಿಮ್ಮ ಪಾರ್ಟ್ನರ್ಸ್ ಎನರ್ಜಿ ನಾನು ಹೇಳ್ತಾ ಇರೋದು. ಸೊ ಅವ್ರು ತುಂಬ ಇಂಟ್ಯೂಟಿವ್ ಪರ್ಸನ್, ಅಂದರೆ ಅವರ ಒಳಗಡೆ ಇರುವಂಥ ಒಂದು ಇಂಟ್ಯೂಷನ್ನ ಕೇಳಿ ಅವರು ವರ್ಕ್ ಮಾಡ್ತಾರೆ ಜಾಸ್ತಿ. ಆ್ಯಂಡ್ ಎಮೋಷ್ನಲ್ ಪರ್ಸನ್ ಅವರು, ಎಮೋಷ್ನಲಿ ಕೂಡ ತುಂಬ ಚೆನ್ನಾಗಿ ನಿಮ್ಮನ್ನ ನೋಡ್ಕೊತಾರೆ. ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಥಿಂಗ್ಸ್ ಕೂಡ ಗುಡ್ಡಾಗಿ ಮಾಡ್ತಾರೆ. ಲಾಯಲ್ ಪರ್ಸನು, ಸ್ಪಿರಿಚುವಲ್ ಪರ್ಸನ್ ಇದ್ದಾರೆ ಇದರಲ್ಲಿ ತುಂಬ ಜನ. ಸ್ಪಿರಿಚುವಲ್ ಕೂಡ ಅಂದರೆ ಪ್ರಾಕ್ಟೀಸ್ ಮಾಡುವಂಥವ್ರು, ಸ್ಪಿರಿಚುಯಾಲಿಟಿ ಪ್ರಾಕ್ಟೀಸ್ ಮಾಡುವಂಥವ್ರು ಮತ್ತು ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಆಗ್ತಿರುವಂತಹ ವ್ಯಕ್ತಿಗಳನ್ನ ನೀವು ಅಟ್ರಾಕ್ಟ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಪಾರ್ಟ್ನರ್ ಆಗಿ ಇದ್ದಾರೆ. ಆಮೇಲೆ ಅಪಾರ್ಟ್ ಫ್ರಮ್ ದಟ್ ಏನಂತಂದರೆ ವಿನ್ ವಿನ್ ಸಿಚುವೇಶನ್ ಅದ, ಇದು ವಿಕ್ಟ್ರಿ ಸಿಚುವೇಶನ್. ಓಕೆ. ಪ್ಯಾಷನೇಟ್ ಆಗಿದೆ ನಿಮ್ಮ ರಿಲೇಷನ್ಶಿಪ್, ತುಂಬ ಬ್ಯೂಟಿಫುಲ್ ಆ್ಯಂಡ್ ಪ್ಯಾಷನೇಟ್ ಆಗಿದೆ. ಏನು ಯೋಚನೆ ಮಾಡೋದು ಬೇಡ. ಲವ್, ಹಾರ್ಮೋನಿ, ಅಬಂಡನ್ಸ್ ಏನೂ ಕಮ್ಮಿ ಇಲ್ಲ, ಆಯಿತಾ. ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿದೆ. ಆ್ಯಕ್ಷನ್ ಟೇಕರು, ಯಾರು ಏನೇನೋ ನಿಮ್ಮ ಪಾರ್ಟ್ನರ್ಸ್ ಜೊತೆಗೆ ಏನು ಪ್ಲ್ಯಾನ್ ಮಾಡಿದ್ದೀರಾ, ಖಂಡಿತ ಅದು ವಿನ್ ವಿನ್ ಸಿಚುವೇಶನ್ನು. ಇಬ್ಬರು ಕೂಡ ಅದನ್ನು ಸೆಲೆಬ್ರೇಟ್ ಮಾಡ್ತೀರಾ. ಸಿ ಎಷ್ಟು ಬ್ಯೂಟಿಫುಲ್ ಕಾರ್ಡ್ಸ್ ಇದೆ ಗೊತ್ತಾ, ತುಂಬ ಬ್ಯೂಟಿಫುಲ್ ಕಾರ್ಡ್ಸ್ ಇದೆ, ತುಂಬ ಪಾಸಿಟಿವ್ ಆಗಿ ಬಂದಿದೆ. ಸೊ ನಿಮ್ಮ ಪಾರ್ಟ್ನರ್ಸ್ ಎಲ್ಲ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಒಂದು ಥ್ಯಾಂಕ್ ಯು ಹೇಳಿ, ಐ ಲವ್ ಯು ಅಂತ ಹೇಳಿ. ಓಕೆ. ಅವರ ಪ್ರೀತಿನ ತುಂಬ ರೆಸ್ಪೆಕ್ಟ್ ಮಾಡಿ, ತುಂಬ ಹಾನೆಸ್ಟ್ ಆಗಿರಿ. ಯಾಕಂದರೆ ಇಲ್ಲಿ ಹಾನೆಸ್ಟಿ ಕಾರ್ಡ್ ಕೂಡ ಬನ್ನಿ, ಹಾನೆಸ್ಟಿ ಕೂಡ ಕಾಣಿಸ್ತಾ ಇದೆ. ಸೊ ಅವ್ರು ಹಾನೆಸ್ಟ್ ಆಗಿದ್ದಾಗ ನೀವು ಕೂಡ ಅಷ್ಟೇ ಹಾನೆಸ್ಟ್ ಆಗಿರಬೇಕು. ಮೋಸ ಮಾಡಬೇಡಿ, ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಮೋಸ ಮಾಡಬೇಡಿ. ಓಕೆನಾ. ತುಂಬ ಸ್ಟೆಬಿಲಿಟಿ ಇದೆ ಈ ರಿಲೇಷನ್ಶಿಪ್ಪಲ್ಲಿ, ತುಂಬ ಸ್ಟೆಬಿಲಿಟಿ ಇದೆ. ನೀವು ಮ್ಯಾರೇಜ್ ಎಲ್ಲ ಆಲ್ರೆಡಿ ಮ್ಯಾರೇಜ್ ಆಗಿರ್ಬೋದು ಅಥವಾ ಮ್ಯಾರೇಜಿಗೆ ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಸೊ ಎರಡರಲ್ಲೂ ಕೂಡ ಸ್ಟೆಬಿಲಿಟಿ ಚೆನ್ನಾಗಿದೆ. ಈವನ್ ಆಪರ್ಚುನಿಟೀಸ್ ಕೂಡ ತುಂಬಾ ಚೆನ್ನಾಗಿದೆ. ಪ್ಯಾಷನೇಟ್ ಆಗಿ ಗಾಡಿಂದ ಸಿಕ್ಕಿರುವಂಥ ಒಂದು ಆಪರ್ಚುನಿಟಿ ಹೇಳಬೇಕು ಅಂತ ಅಂದರೆ, ಯೂನಿವರ್ಸಿಂದ ಆಫರ್ ಆಗಿರುವಂಥದ್ದು. ಸೊ ಇದರಲ್ಲಿ ಗ್ರೋತ್ ಕೂಡ ಇದೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಗ್ರೋತ್ ಇದೆ. ಸೊ ನಿಮ್ಮ ಪಾರ್ಟ್ನರು ತುಂಬ ಪ್ಯಾಷನೇಟ್ ಆಗಿದ್ದಾರೆ ನಿಮ್ಮ ಬಗ್ಗೆ. ಓಕೆ. ನಿಮ್ಮ ಬಗ್ಗೆ ಪ್ಯಾಷನೇಟ್ ಆಗಿದ್ದಾರೆ. ಆ್ಯಂಡ್ ಯಾರಾದರೂ ಇಲ್ಲಿ ಮ್ಯಾಸ್ಕುಲೈನ್ ಎನರ್ಜಿ ನೋಡ್ತಾ ಇದ್ರೆ, ನಿಮ್ಮ ಫ್ಯಾಮಿನೈನ್ ಎನರ್ಜಿ ಹೇಗಿದ್ದಾರೆ ಅಂತಂದರೆ, ಶಿ ಈಸ್ ಲೈಕ್ ಕ್ವೀನ್ ಥರ ಅವರು. ಓಕೆ. ತುಂಬ ಎಲ್ಲದೂ ಇದೆ ಅವ್ರ ಹತ್ರ, ನೇಮ್ ಇದೆ, ಫೇಮ್ ಇದೆ, ಹಣ ಇದೆ, ಆಮೇಲೆ ತುಂಬ ಗ್ರೌಂಡೆಡ್ ಆಗಿರ್ತಾರೆ, ಇಂಟೆಲಿಜೆನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಆಮೇಲೆ ತುಂಬ ನರ್ಚರಿಂಗ್, ಕೇರಿಂಗ್, ಈ ಥರ ಒಂದು ಕ್ವಾಲಿಟೀಸ್ ಇರುವಂತಹ ಫೆಮಿನೈನ್ ಎನರ್ಜಿನ ನೀವು ಅಟ್ರ್ಯಾಕ್ಟ್ ಮಾಡಿದ್ದೀರಾ. ಅಂಥ ಬ್ಯೂಟಿಫುಲ್ ಫೆಮಿನೈನ್ ಎನರ್ಜಿ ನಿಮ್ಮ ಜೊತೆಲಿದ್ದಾರೆ. ಸೊ ಅವರನ್ನು ಕಳ್ಕೊಂಬೇಡಿ. ಸೊ ಮುಂದೆ ಅವರನ್ನು ಮದುವೆ ಆಗಿ ಮುಂದೆ ನೀವು ಅದನ್ನು ಕಂಟಿನ್ಯೂಷನಿಗೆ ತೊಗೊಂಡೋಗ್ಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ತೊಗೊಂಡೋಗ್ಬೋದು, ಲವ್ವರ್ ಆಗಿದ್ದರೆ. ಇಲ್ಲ ಆಲ್ರೆಡಿ ನಾವು ಮ್ಯಾರೇಜ್ ಆಗಿದ್ದೀವಿ, ಅವ್ರ ಬಗ್ಗೆ ನೋಡ್ತಿದ್ದೀವಿ ಅಂದರೆ, ಶಿ ಈಸ್ ರಿಯಲಿ ಅ ಕ್ವೀನ್. ಓಕೆ. ಈ ಕಿಂಗಿಗೆ ಅವ್ರು ಕ್ವೀನ್ ಆಗಿರ್ತಾರೆ. ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿನ ತುಂಬ ಚೆನ್ನಾಗಿ ನರ್ಚರಿಂಗ್ ಮಾಡ್ಕೊತಾ, ಎಲ್ಲರನ್ನೂ ಪ್ರೀತಿಯಿಂದ ಕೇರ್ ಮಾಡ್ತಾ ತುಂಬ ನೀಟಾಗಿ ಬ್ಯಾಲೆನ್ಸ್ ಔಟ್ ಮಾಡ್ಕೊಂಡು ಹೋಗ್ತಾರೆ. ವೆರಿ ನೈಸ್. ಸಾಕು, ಸ್ವಲ್ಪ ಏಂಜಲಿಕ್ ಗೈಡೆನ್ಸ್ನ ತೊಗೊತೀನಿ. ಓಕೆ. ಏನಾದರೂ ಗೈಡೆನ್ಸ್ ಇದ್ದರೆ ಸ್ವಲ್ಪ 5 ಆಫ್ ಕಪ್ಸ್ ಬಂದಿತ್ತಲ್ಲ ಅವರಿಗೆ, ಆಮೇಲೆ ಜನರಲ್ ಆಗಿ ಎಲ್ಲರಿಗೂ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಗೈಡೆನ್ಸ್ನ ತಗೊಳ್ಳೋಣ. ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಗೈಡ್ ಟು ಮೈ ವ್ಯೂವರ್ಸ್ ಅಬೌಟ್ ದೇರ್ ರಿಲೇಷನ್ಶಿಪ್. Please guide. Please guide. Please guide to my viewers. Thank you, angels. Thank you so much. Okay. Thank you, angels. Thank you so much.
Please guide my viewers about their relationship. Thank you, angels. Thank you, universe. Please guide to my viewers about their relationship. Please guide. I want 2 more cards. Please guide. Thank you, angels. Thank you, universe. Jai Shri Radha Krishna. Okay. Radhe Radhe. Radhe Radhe. Radhe Radhe. Flipping the cards. Okay, I'll take 2 more cards. ನಾನು ಮೇಯ್ನಾಗಿ ಫೋಕಸ್ ಮಾಡಿದ್ದು 5 ಆಫ್ ಕಾರ್ಡ್ಸ್ ಬಂದಿತ್ತಲ್ಲ ಕೆಲವ್ರಿಗೆ. ಅಂದರೆ ಪಾಸ್ಟ್ ರಿಲೇಷನ್ಶಿಪ್ಪಿಂದ ಹರ್ಟ್ ಆಗಿ ಎಮೋಷ್ನಲ್ ಲಾಸಲ್ಲಿ ಕೆಲವರು ಕಾಣಿಸ್ತಾ ಇದ್ದಾರೆ. ಮೇ ಬಿ ರೀಡಿಂಗ್ ನೋಡ್ತಿರೋರು ಆಗಿರ್ಬೋದು, ಅಥವಾ ಯಾರು ನೀವು ರೀಡಿಂಗನ್ನು ಮನಸ್ಸಲ್ಲಿ ಇಟ್ಕೊಂಡು ನೋಡ್ತಿದ್ರು ಆ ಪರ್ಸನ್ ಕೂಡ ಆಗಿರ್ಬೋದು, ಆ ಪರ್ಸನ್ಸ್ ಎನರ್ಜಿ ಕೂಡ ಆಗಿರುತ್ತೆ. ಸೊ ಇದರಲ್ಲಿ ಏನು ಬಂದಿದೆ ಅಂದರೆ ಅವರಿಗೆ ನೋಡಿ ರಿಕವರಿ ಅಂತ ಬಂದಿದೆ. ಸೊ ನಾನು ಅವಾಗಲೇ ಹೇಳಿದೆ ಅಲ್ವಾ, ನೀವು ಪಾಸ್ಟ್ ಇದರಿಂದ ರಿಕವರಿ ಆಗಬೇಕು ಅಂತ. ಸೊ ನಿಮ್ಮ ಹತ್ರನೇ ಆಪರ್ಚುನಿಟೀಸ್ ಇದೆ, ಅದನ್ನು ನೀವು ನೋಡ್ತಾ ಇಲ್ಲ. ಪಾಸ್ಟ್ ಮೇಲೇನೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಅಲ್ಲಿ ಆಗಿದ್ದಂಥ ಲಾಸ್ ಬಗ್ಗೆನೇ ಯೋಚನೆ ಮಾಡ್ತಾ ಸೆಲ್ಫ್ ಡೌಟಲ್ಲಿ ನೆಗೆಟಿವ್ ಅಲ್ಲಿ ಇದ್ದೀರಾ. ಯು ಹ್ಯಾವ್ ಟು ರಿಕವರ್ ಯುವರ್ ಸೆಲ್ಫ್. ಓಕೆ, ಎಷ್ಟು ಬೇಗ ರಿಕವರಿ ಆಗ್ತಿರೋ ಅಷ್ಟು ಬೇಗ ಯು ವಿಲ್ ಅಟ್ರಾಕ್ಟ್ ಅಬಂಡೆನ್ಸ್ ಇನ್ ಯುವರ್ ಲೈಫ್. ಲವ್ ಲೈಫಲ್ಲಿ ತುಂಬ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತೀರಾ. ಇಫ್ ಯು ಬಿಲೀವ್, ನೀವು ಬಿಲೀವ್ ಮಾಡಿದ್ರೆ ಮಾತ್ರ ಎವ್ರಿಥಿಂಗ್ ಈಸ್ ಪಾಸಿಬಲ್. ನೀವು ಪಾಸಿಟಿವ್ ಆಗಿದ್ರೆ ಮಾತ್ರ ಅದು ಪಾಸಿಬಲ್. ಆ್ಯಂಡ್ ಯಾರಿಗಾದರೂ ಸ್ವಲ್ಪ ಸಣ್ಣ ಪುಟ್ಟ ಕಾನ್ಫ್ಲಿಕ್ಟ್ಸ್ ಏನಾದರೂ ನಡೀತಾ ಇದ್ದರೆ, ಈಗ ನಾನು ಇಷ್ಟೆಲ್ಲ ಹೇಳಿದೆ, ಸೊ ಕೆಲವ್ರಿಗೆ ಅನಿಸ್ಬೋದು ನನಗೆ ಇಲ್ಲ ಒಂದು ಯಾವಾಗಲೂ ನಾವು ಜಗಳ ಆಡ್ತಿರ್ತೀವಿ ಹಾಗೆ ಹಿಂಗೆ, ನನಗೇನು ಅಷ್ಟೊಂದು ಅನಿಸ್ತಾ ಇಲ್ಲ, ನಮ್ಮದು ವಿನ್ ವಿನ್ ಸಿಚುವೇಶನ್ ಆಗುತ್ತೆ, ನಾವು ಒಳ್ಳೆ ಸ್ಟೆಬಿಲಿಟಿ ಇರುವಂಥ ಫ್ಯಾಮಿಲಿನ ಬಿಲ್ಡ್ ಮಾಡ್ತೀವಿ ಅಂತ ನಮಗೆ ಫೀಲ್ ಆಗ್ತಿಲ್ಲ ಅಂತ ಯಾರು ಸ್ವಲ್ಪ ಸ್ಯಾಡಲ್ಲಿದ್ದರೆ ಅಂಥವ್ರಿಗೆ ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಪೀಸ್ಫುಲ್ ರೆಸೊಲ್ಯೂಷನ್. ನಿಮಗೆ ನಿಜವಾಗ್ಲೂ ಪೀಸ್ಫುಲ್ ರೆಸೊಲ್ಯೂಷನ್ ಆಗುತ್ತೆ. ಸಣ್ಣ ಪುಟ್ಟ ಮನಸ್ತಾಪ ಎಲ್ಲ ಇದ್ದಿದ್ದೆ ಅದು ಬಂದ್ರೇ ನಮ್ಮ ಒಂದು ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗೋಕ್ಕೆ ಸಾಧ್ಯ. ಯಾಕಂದರೆ ಆ ಸಿಚುವೇಶನ್ಸ್ ಬಂದಾಗ ಒಬ್ರಿಗೊಬ್ರು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಬಟ್ ನಾವು ಅದನ್ನು ತಪ್ಪಾಗಿ ತಗೊಂಡೋದ್ರೆ ಅದು ದೊಡ್ಡದಾಗಿ ಸಮಸ್ಯೆ ಆಗುತ್ತೆ. ಅದನ್ನು ಪಾಸಿಟಿವ್ ಆಗಿ ತಗೊಂಡು ಆ ಸಿಚುವೇಶನ್ನ ನಾವು ನೋಡುವಂಥ ದೃಷ್ಟಿಕೋನವನ್ನು ಸ್ವಲ್ಪ ಬದಲಾಯಿಸ್ಕೊಂಡು ಅಕ್ಸೆಪ್ಟೆನ್ಸ್, ಎಲ್ಲರಲ್ಲೂ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಸೊ ನಾನು ಪರ್ಫೆಕ್ಟ್ ಅಲ್ಲ, ಅವರು ಕೂಡ ಪರ್ಫೆಕ್ಟ್ ಅಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದನ್ನು ಬ್ಯಾಲೆನ್ಸ್ ಔಟ್ ಮಾಡೋಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ, ಸಿಚುವೇಶನ್ನ ಹೇಗಿತ್ತೋ ಹಾಗೆ ಅಕ್ಸೆಪ್ಟ್ ಮಾಡೋದಕ್ಕೆ ಇಬ್ಬರೂ ಕೂಡ ಪ್ರಯತ್ನ ಮಾಡಿದ್ರೆ ಖಂಡಿತ ಅದು ಪೀಸ್ಫುಲ್ ರೆಸೊಲ್ಯೂಷನ್ ಆಗುತ್ತೆ. ನೀವೇನು ಅಂದ್ಕೊಂಡಿದ್ದೀರಾ ಅಂಥ ಒಂದು ಬ್ಯೂಟಿಫುಲ್ ಲೈಫನ್ನು ಬಿಲ್ಡ್ ಮಾಡ್ಕೊಬೋದು. ಸರಿನಾ? ಸೊ ಎಲ್ಲದಕ್ಕೂ ಮೇನ್ ಏನು, ಇಫ್ ಯು ಬಿಲೀವ್, ನೀವು ನಂಬಿದ್ರೆ ಮಾತ್ರ ಅದು ಸಾಧ್ಯ. ಸೊ ನೀವು ನಂಬಬೇಕು. ಓಕೆನಾ? ಸೊ ಆಮೇಲೆ ಜಗಳ ಮಾಡ್ಕೊಂಡಿರ್ತೀರಲ್ಲ ಆವಾಗೂ ಅಷ್ಟೇ, ಆ ಜಗಳ ಮಾಡ್ಕೊಂಡಿರೋದನ್ನ ಹಿಡ್ಕೊಂಡು ಎಳಿಬೇಡಿ ಜಾಸ್ತಿ. ದಟ್ ವಿಲ್ ಆಲ್ಸೋ ಕ್ರಿಯೇಟ್ ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಥಿಂಗ್ಸ್. ಅದು ಮತ್ತೆ ನಿಮಗೆ ಮುಂದೆ ಅದು ಸಮಸ್ಯೆ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಬೇಗ ಬೇಗ ಅದನ್ನು ಹೀಲಪ್ ಮಾಡ್ಕೋಬೇಕು. ಓಕೆ, ಸಕ್ಸಸ್. ಇದು ವಿಕ್ಟ್ರಿ ಕಾರ್ಡ್ ಬಂದಿತ್ತು, ಅದ್ರ ಜೊತೆಗೆ ಅಗೇನ್ ಸಕ್ಸಸ್ ಬಂದಿದೆ. ಸೊ ಬ್ಯೂಟಿಫುಲ್. ನೀವೇನು ಅನ್ಕೊತಾ ಇದ್ದೀರಾ ಆ ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಖಂಡಿತವಾಗ್ಲೂ ಇದೆ. ಓಕೆನಾ? ಸೊ ಯಾರು ಈ 5 ಆಫ್ ಕಪ್ಸಲ್ಲಿ ಇದ್ದೀರಾ ಅವ್ರಿಗೆ ಇನ್ನೊಂದು ಮೆಸೇಜ್, ದೇರ್ ಇಸ್ ಸಮಥಿಂಗ್ ಬೆಟರ್. ಸೊ ಯಾರ ಹಿಂದೆ ನೀವು ಲಾಸಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಎಮೋಷನ್ಸ್ನ ಏನು ಹೇಳೋದು, ಆ ನೆಗೆಟಿವ್ ಇಂಪ್ಯಾಕ್ಟಲ್ಲಿ ತೊಗೊಂಡು ಹೋಗಿದ್ದೀರಾ. ಸೊ ನಿಮಗೆ ದೇವ್ರು ಹೇಳ್ತಿದ್ದಾರೆ, ಏಂಜಲ್ ಹೇಳ್ತಿದ್ದಾರೆ, ದೇರ್ ಈಸ್ ಸಮಥಿಂಗ್ ಬೆಟರ್. ಮಗು, ನಿನಗೆ ನಾನು ತುಂಬ ಚೆನ್ನಾಗಿರೋದನ್ನ ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ, ನೀನು ಆರಾಮಾಗಿರು. ಸೊ ಚೂಸ್ ಅ ನ್ಯೂ ಡೈರೆಕ್ಷನ್. ಬಾಟಮ್ ಆಫ್ ದ ಡೆಕ್ ಇದಿತ್ತು, ಸೊ ನಂಗೆ ತಗೋಬೇಕು ಅಂತ ನನ್ನ ಇಂಟ್ಯೂಷನ್ ಹೇಳ್ತು, ನಾನು ತಗೊಂಡಿದ್ದೀನಿ. ಚೂಸ್ ಅ ನ್ಯೂ ಡೈರೆಕ್ಷನ್. ಓಕೆ, ನೀವು ಆ ಡೈರೆಕ್ಷನ್ನ ಬಿಟ್ಟು ಬೇರೆ ಡೈರೆಕ್ಷನ್ನ ನೋಡಿ. ಇವನ್ ಈ ಕಾರ್ಡನ್ನು ನಾನು ತೋರಿಸ್ತೀನಿ. ನೀವು ಈ ಡೈರೆಕ್ಷನ್ ನೋಡ್ತಿದ್ದೀರಾ, ಲಾಸ್ ಆಗಿರೋ ಕಪ್ಸ್ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ. ಯು ಹ್ಯಾವ್ ಟು ಟರ್ನ್ ಅರೌಂಡ್, ಸ್ವಲ್ಪ ಟರ್ನ್ ಮಾಡಿ ನಿಮ್ಮನ್ನು. ಸೊ ಇಲ್ಲಿ 2 ಕಪ್ಸ್ ಫಿಲ್ಡ್ ಇದೆ. ಈ 2 ಕಪ್ಸನ್ನು ನೀವು ನೋಡ್ತಾನೆ ಇಲ್ಲ. ನಿಮಗೆ ಆಪರ್ಚುನಿಟೀಸ್ ಇದೆ, ಬೆಟರ್ ಆಪರ್ಚುನಿಟೀಸ್, ಬಟ್ ಯು ಆರ್ ನಾಟ್ ಲುಕಿಂಗ್ ಅಟ್ ದಟ್ ಆಪರ್ಚುನಿಟಿ. ಯು ಆಲ್ವೇಸ್ ಕೀಪ್ ಆನ್ ಡಿಗಿಂಗ್ ದ ಪಾಸ್ಟ್ ಥಿಂಗ್ಸ್. ಓಕೆ, ಡೋಂಟ್ ಡೂ ದ್ಯಾಟ್. ಓಕೆ, ಚೂಸ್ ಅ ನ್ಯೂ ಡೈರೆಕ್ಷನ್. ಸೊ ಆಲ್ವೇಸ್ ದೆರ್ ಇಸ್ ಸಮಥಿಂಗ್ ಬೆಟರ್ ಫಾರ್ ಯು. ಫೈನ್. ಸೊ ಪೇಷಂಟ್ಲಿ ವೆಯ್ಟ್ ಮಾಡಿ. ಯಾರೋ ಆ ನೆಗೆಟಿವ್ ಎಮೋಷನ್ ಇದ್ದೀರಾ ಅವ್ರಿಗೆ ನಾನು ಹೇಳ್ತಿರೋದು. ಅಪಾರ್ಟ್ ಫ್ರಮ್ ದಟ್ ಬೇರೆ ಎಲ್ಲರಿಗೂ ಜನರಲೈಸ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ರೀಡಿಂಗು. ನಿಮ್ಮ ಪಾರ್ಟ್ನರ್ಸ್ ನಿಮ್ಮ
ಪರವಾಗಿ ತುಂಬ ಪಾಸಿಟಿವ್ ಆಗಿದ್ದಾರೆ, ತುಂಬ ಲಾಯಲ್ ಆ್ಯಂಡ್ ಹಾನೆಸ್ಟ್ ಆಗಿದ್ದಾರೆ. ಸಮ್ಟೈಮ್ಸ್ ಒಂದೊಂದ್ಸಲ ಅವರಿಗೂ ನೆಗೆಟಿವ್ ಫೀಲ್ ಬರುತ್ತೆ, ಬಟ್ ದೇ ಆರ್ ಬ್ಯಾಲೆನ್ಸಿಂಗ್ ಔಟ್. ದೇ ಆರ್ ಗುಡ್ ಅಟ್ ಬ್ಯಾಲೆನ್ಸಿಂಗ್ ದ ಥಿಂಗ್ಸ್, ಎಮೋಷನಲ್ ಮತ್ತು ಪ್ರಾಕ್ಟಿಕಲ್ ಥಿಂಗ್ಸ್ನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಅಕಸ್ಮಾತ್ ಅವ್ರು ಬ್ಯಾಲೆನ್ಸ್ ಮಾಡ್ತಿಲ್ಲ ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ಅವ್ರಿಗೆ ಈ ರೀಡಿಂಗ್ನ ತೋರಿಸ್ಬಿಟ್ಟು ಹೇಳ್ಬೋದು, ಇಲ್ಲ ಸ್ವಲ್ಪ ಬ್ಯಾಲೆನ್ಸ್ ಔಟ್ನ ನೀವು ಮಾಡಿ ಅಂತ. ಅದರ್ವೈಸ್ ಈಸ್ ಅಥವಾ ಶಿ ಈಸ್ ಯಾರ ಎನರ್ಜೀಸ್ ಇದ್ದಾರೆ, ವೆರಿ ನೈಸ್, ವೆರಿ ಗುಡ್, ವೆರಿ ಪಾಸಿಟಿವ್. Okay, I hope this reading will help you people. Thank you so much for watching. Please like, subscribe and share. Thank you. Radhe Radhe. Bye.